ನಮ್ಮ ದೋಸ್ತನ ಒಬ್ಬನ ಬರ್ತ್ಡೇ ಇದೆ. ಎಂತ ತಂದಿದ್ಯಾ ಬಾಯಿ ಕಳ್ಕೊಂಡೆ. ಆಗ ನೋಡ್ರಿ ಅಣ್ಣನ ಗಾಡಿ ಕೈ ಕೊಡ್ತು. ಎಲ್ಲ ಶಾಪು ಕ್ಲೋಸ್ ಐತಿ. ಬರ್ಬೇಕಾರೆ ನೋಡ್ಕೋತಾನೆ ಮಾಮು. ಇವಾಗ ನಾವು ಪಾರ್ಸಲ್ ಹೇಳಿದೀವಿ ಫುಲ್. ಮತ್ತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕೋಸ್ಕರ ಮೇಲ್ಗಡೆ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಇವರು ಮಾಂತೇಶ್ ಹಿರೇಮಠ ಅವರು. ಇನ್ನೇ ಒಂದ್ಸಲ ಕೇಕ್ ಕಟ್ ಮಾಡಿದ್ವಿ. ಈಗ ನಮ್ ಕೆಳಗಡೆ ಮಹೇಶ ಮತ್ ನಾವೆಲ್ಲ ಸೇರಿ ಕೇಕ್ ನಿಲ್ವಿ. ಈಗ ಕೇಕ್ ಕಟ್ ಮಾಡಿ ಇನ್ನೊಂದ್ಸಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಇದೆ ಇವನೇ ಬರ್ತ್ಡೇ ಬಾಯ್. ಇಲ್ಲಿ ಬರ್ತ್ಡೇ ಬಾಯ್ ಇವರೇ ಬರ್ತ್ಡೇ ಬಾಯ್ ಸತೀಶ್ ಜಾರಕಿಹೊಳಿ. ಸರಿ ಸತೀಶ್ ಅಂತ ಸತೀಶ್ ಜಾಗನವರು ಯಪ್ಪ. ಮತ್ತೆ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಫ್ಯಾನಿಗೆ ಮತ್ತೆ ಹೊಡೆದು ಬಿಟ್ಟಾರ. ಈಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕೇಕ್ ಮಾತ್ರ ಭಾರಿ ದೊಡ್ಡ ತಂದ್ಬಿಟ್ಟಿದ್ದಾನೆ. ಇವಾಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಸತೀಶನ್ ಬರ್ತ್ಡೇ ಆಗ್ತಾ ಇದೆ. ಬನ್ನಿ. ಅಲ್ಲ ಅಲ್ಲ ಗುರು, ನಿನ್ನೆ ನಾ ಬಂದಿದೆ ತಾನೆ, ಇನ್ನು ಮೇಲೆ ಎತ್ಬೇಕಾ? ಏನ 29 30 ಈಗ ನಿಂದು 30. ಮತ್ 30 ನಡೀತದ ಬಾರಣ. ನಾವೇನ್ ಅಂದಿಲ್ಲ 30 ಫೋಟೋನಾ ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಒಂದು ಫೋಟೋ ಹೊಡಿತಾನೆ ಕಡೆಗೆ. ನಿಂತ್ಕೊಳ್ರಿಲ್ಲ ವರ್ಷ ನಿಂತ್ಕ ಹಚ್ಬೇಡಿ ನಿಲ್ಲು. ಸ್ಟಾರ್ಟಾ ಮಾಡಿಲ್ಲ ಈಗ ಫೋಟೋ ಹೊಡಿಯೋದು. ಸ್ಮೈಲ್. ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಬರ್ತ್ಡೇ ಸೆಲೆಬ್ರೇಷನ್. ಲೆಟ್ಸ್ ಗೋ ಸ್ಟಾರ್ಟ್. ಏಯ್ ಫಸ್ಟ್ ಮಾಂತೇಶ್ ದೊಡ್ಡವ ಕಣ. ಮಾಂತೇಶ್ ತಿನ್ಸ. ಸತೀಶ ಮಾಂತೇಶ್ ದೊಡ್ಡವ. ದೊಡ್ಡ 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 ತಿನ್ಸಿ. ಹಾ ಸ್ಮೈಲ್ ರೆಡಿ. ಫೋಟೋ ಆಯ್ತು ಹೋಗೋ. ಹಾ ಡನ್. ನಾನೇನು ಬಾಯಿ ಕಳ್ಕೊಂಡೆ. ಆಗ ಈಗ ನಮ್ಮ ಅವನ್ ಜಿಮ್ ಮಾಡ್ತಾನೆ. ಜಿಮ್ ಮಾಡಿ ತಿನ್ಬಾರ್ದಂತೆ. ಸೆಕೆಂಡ್ ಇಲ್ಲ. ಆಯ್ತು ಓಕೆ. ಹ್ಯಾಪಿ ಬರ್ತ್ಡೇ. ನೆಕ್ಸ್ಟ್ ನನಗೆ ವಿಡಿಯೋ ವಿಡಿಯೋ ಮಾಡಕ್ ಬರಲ್ಲ. ಯಾಕಂದ್ರೆ ಅವ್ರಿಗೆ ಕೊಡ್ಕಾಡ್ತು ಫೋಟೋ ಹೊಡಿದಂಗೆ ಕೊಡು. ನಿನಗಿದು ಎಲ್ಲಪ್ಪ ಸೈಡ್ ತಿನ್ನಲ್ಲ ನನಗೆ ಕೊಡು. ನೀನು ನನಗಿಟ್ಟು ತಿನ್ನಿಸ್ಬೇಡ ಸ್ವಲ್ಪ. ಬಾಯ್ಸ್ ಕಡೆ. ವಿಡಿಯೋ ಆಯ್ತು, ಫೋಟೋನು ಆಯ್ತು. ಚೆನ್ನಾಗೈತೆ ಕೇಕ್. ಗ್ರೂಪ್ ಫೋಟೋ ಆಗೈತಲ್ಲ ಸಾಕೇಳಿ. ಇದರಲ್ಲಿ ಚಲೋ ಹೂವು ಇದೇನು ಹೂವು ಅನ್ನೋರು. ಫ್ಲವರ್ ಚಿಂಚಿನ ಫ್ಲವರ್ ಹಿಂಗೆ ತಿಕ್ಕ ಹಿಂಗೆ ತಿಕ್ಕಿ ಬೇಡ. ಮತ್ತೆ ನಾನು ಒಂದು 10 ನಿಮಿಷ ಮಗ ತೊಳೆದು ಏನೋ ಊಟ ಮಾಡಿಲ್ಲ. ಏನೋ ಅಂತ ಚೆನ್ನಾಗಿತ್ತು ಕಣ ಟೇಸ್ಟಾಗಿ.
ಏಯ್ ಕೆಳಗಡೆ ಇರ್ಬೇಡ್ರಿ. ಇದು ಏನಾದ್ರು ಹಾಕಿರುತ್ತಲ್ಲ. ಅದು ಮೊಟ್ಟೆ ಇಟ್ಟಿದ್ರು ಬಂದ್ ಮಾಡಿ ನಾವು ನಂಗೆ ಗೊತ್ತಾಗ. ಫ್ರೆಂಡ್ಸ್ ಫೈನಲಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಇಷ್ಟು ಕೇಕ್ ಉಳಿದಿದೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಬರ್ತ್ಡೇ ಬಾಯ್. ಎಂತಾರ ಹಾರೈಸ್ಬೇಕಲ್ಲ. ಬೆಳಿಗ್ಗೆ ಹಾಗಾದ್ರೆ 200 ರೂಪಾಯಿ ಹಾಕಿದ್ದು ಸ್ಟೋರಿ ಅದೇನ ಹೇಳಿದ್ ನೀವು. 200 ರೂಪಾಯಿ ಸ್ಟೋರಿ ಪಲ್ಯದ್ದು. ಫ್ರೆಂಡ್ಸ್ ಫೈನಲಿ ಬರ್ತ್ಡೇ ಎಲ್ಲ ಮುಗೀತು ಅಣ್ಣಂದು. ನಿನ್ನೆ ಅವ್ರ ದೋಸ್ತ ಒಬ್ರು ಬಂದಿದ್ರು, ಅಲ್ಲ ಸೇರಿಸಿ ಕೇಕ್ ಕಟ್ ಮಾಡಿದ್ವಿ. ಇವಾಗ ನಮ್ಮ ಮಹೇಶ್ ಅವರು ಕೇಕ್ ತಿಂದಿದ್ರು. ಕೇಕ್ ಎಲ್ಲ ಕಟ್ ಮಾಡಿ ಮುಗೀತು. ಓಕೆ ಒನ್ಸ್ ಮೋರ್. ಮಾಮೋ ಒನ್ಸ್ ಅಗೇನ್. ಹ್ಯಾಪಿ ಬರ್ತ್ಡೇ ಚಿನ್ನ, ಹ್ಯಾಪಿ ಬರ್ತ್ಡೇ ಚಿನ್ನ. ಹಾಂ ಏನಾರು ಹಾರೈಸ್ಬೇಕಲ್ಲ ಮತ್ತೇನಿಲ್ಲ. ಅದೆಲ್ಲ ಮರ್ತು ಬಿಟ್ಟಿದ್ದೀವಿ. ನಾವೆಲ್ಲ ಒಳ್ಳೇದು ಕಣ, ಏನು ಆ ಥರ ಇಲ್ಲ. ಓಕೆ ಮಹೇಶ, ಥ್ಯಾಂಕ್ಸ್ ಮಹೇಶ ಕೇಕ್ ತಿಂದಿದ್ದಕ್ಕೆ. ಕೇಕಿಂದು ತಿಂದ್ಬಿಡು, ಇಷ್ಟು ಒಯ್ದ್ಬಿಡು, ತಿಂದ್ಬಿಡು. ಓಕೆ ಫೈನಲಿ ಗುಡ್ ನೈಟ್ ಫ್ರೆಂಡ್ಸ್. ಬರ್ತ್ಡೇ ಎಲ್ಲ ಮುಗೀತು, ನಂಗೆ ಬೇಡ ಅಂತ ಮಹೇಶ್ ತಗ. ಫೈನಲಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಇವಾಗ ನಾವು ನಮ್ಮ ರೂಮಿಗೆ ಹೋಗ್ತಾ ಇದ್ದೀವಿ. ಓಕೆ ಗುಡ್ ನೈಟ್. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾಸ್ತಿ ಇಷ್ಟ ಆದರೆ ಅಥವಾ ಆಗದಲ್ಲೂ ಹೋದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ನೈಟ್, ಶುಭರಾತ್ರಿ. ಗುಡ್ ನೈಟ್ ಹೇಳು. ಗುಡ್ ನೈಟ್, ಗುಡ್ ನೈಟ್ ಮಹೇಶ್. ಓಕೆ ಇವತ್ತು ಬೆಳಿಗ್ಗೆವರು ಅಂತರಿಗೆ ಬೆಳಗ್ಗೆ ಹೇಳಿದ್ರೆ ನಮಗೆ ಗ್ಯಾರಂಟಿ ಇಲ್ಲ. ಇರ್ಬೇಕಾದ್ರೆ ಚೆನ್ನಾಗಿರ್ಬೇಕು ಲೈಫಲ್ಲಿ. ಓಕೆ ಏನು ಚೆನ್ನಾಗಿರ್ಬೇಕು. ಆಯ್ತು, ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್. ಓಕೆ ಬಾಯ್, ಗುಡ್ ನೈಟ್, ಗುಡ್ ನೈಟ್, ಶುಭರಾತ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ, ಹಂಗೆ ನೋಡ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರೆ ಕೇಕ್ ತಗೊಂಡು ಸಬ್ಸ್ಕ್ರೈಬ್ ಮಾಡಿದ್ರೆ ಕೇಕ್ ತಗೊಂಡು ಸೌಖ್ಯ. ನೀವು ಹಾಗೆ ನೋಡ್ತಾ ಇದ್ದೀರ ನಂಗೆ ಗೊತ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ನೈಟ್. ನಮ್ಮ ಸೈಡ್ ಇದಕ್ಕೆ ಮಳೆ ಅಂತೀವಿ ಅಲ್ಲ ಇಲ್ಲ ಮಹೇಶ, ಇದೊಂದು ಡೈಲಾಗ್ ಐತಿ. ನಮ್ಮ ಸೈಡು ಇದಕ್ಕೆ ಮಳೆ ಅಂತೀವಿ, ನಿಮ್ಮ ಸೈಡ್ ಏನಂತೀರಾ? ಫ್ರೆಂಡ್ಸ್ ಇವಾಗ ನಾವು ಟೌನಿಗೆ ಹೊರಟಿದ್ದೀವಿ. ಗಾಳಿ ಕಮ್ಮಿ ಐತೆ, ನಿಜವಾಗ್ಲೂ ಕಮ್ಮಿ ಐತೆ. ಹೌದಾ, ಹೋಗಂಗಾರೆ. ಫ್ರೆಂಡ್ಸ್ ಇವಾಗ ನಾವು ಟೌನಿಗೆ ಹೊರಟಿದ್ದೀವಿ. ಏನಕ್ಕಂದರೆ ಅಣ್ಣನ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಾಯಿತು, ಬರೀ ಟೌನಿಗೆ ಹೋಗೋಣ ಅಂತ ಅಂದಿದ್ದಾನೆ. ನಾವು ಹಾಗೆ ಚಿಕನ್ ತರೋಣ ಅಂತ ಅಂದ್ಕೊಂಡಿದ್ವಿ. ಸುಮ್ಮನೆ ಹೊರಗಡೆನೇ ತಿನ್ನೋದು, ರೂಮಲ್ಲೇ ಚಿಕನ್ ಮಾಡ್ಕೊಂಡು ತಿನ್ನೋಣ ಅಂತ ನಮ್ಮದು ಪ್ಲ್ಯಾನು. ಅದಕ್ಕಾಗಿ ಹೊರಟಿದ್ದೀವಿ. ಇವಾಗ ನಾನು ನಮ್ಮ ಮಾಂತೇಶ್ ಅವರು ಸೇರಿಕೊಂಡು ನಾವು ಚಿಕನ್ ಶಾಪ್ ಓಪನ್ ಇದ್ದರೆ ಇಲ್ಲ ನೀವು ಹೊಡಿಬೇಕು. ನೀವು ನಾನು ವಿಡಿಯೋ ಮಾಡೋ ಕಣ, ವ್ಲಾಗ್ ವಿಡಿಯೋ ಮಾಡೋ. ಇವಾಗ ನಾವು ಚಿಕನ್ ಶಾಪ್ ಓಪನ್ ಇದ್ದರೆ ಚಿಕನ್ ತರೋಣ ಅಂತ ಪ್ಲ್ಯಾನ್ ಇದೆ. ಇಲ್ಲ ಅಂದರೆ ಹೊರಗಡೆ ಹೋಗಿ ಚಿಕನ್ನು ಮಟನ್ ತಿನ್ಕೊಂಡು ಬರೋಣ ಅಂತ. ಅಲ್ಲ ಗುರು ಪ್ಲ್ಯಾನ್ ಇರುತ್ತೆ ತಾನೆ. ನೋಡ್ರಿ ಅಣ್ಣನ ಗಾಡಿ ಕೈ ಕೊಡ್ತು. ಆನ್ ಆಯ್ತು, ಒಂದೇ ಕಿಕ್ ಆನ್ ಆಗಿದೆ. ಲೆಟ್ಸ್ ಗೋ ನೋಡಿ. ಚಿಕನ್ ಶಾಪು ಈಗ ಟೈಮ್ ಬಂದುಬಿಟ್ಟು ಸುಮಾರು ಎಷ್ಟು ಗಂಟೆ ಆಯ್ತಾ? 9 ಗಂಟೆ ಆಗೈತೆ. ಆಮೇಲೆ ಚಿಕನ್ ಶಾಪ್ ಓಪನ್ ಇರೋ ಡೌಟು ನೋಡ್ಬಿಡಿ ಫ್ರೆಂಡ್ಸ್. ಹಬ್ಬ ಇವ ನಮ್ಮ ಫ್ರೆಂಡ್ಸ್, ಗೌರಿಬಿದನೂರು ಮಳೆಗೆಲ್ಲ ನೀರು ತುಂಬಿ ಹೋಗ್ಬಿಟ್ಟಿದೆ ಎಲ್ಲ ಕಡೆನೂ. ಅಲ್ಲಿ ಇಲ್ಲಿ ಅಂತಲ್ಲ, ಪ್ರತಿಯೊಂದು ಕಡೆನೂ ನೀರು ಅಲ್ಲ ಮಾಮ. ಜಸ್ಟ್ ಮಿಸ್ಸು ಆ ಗುಂಡಿಗೆ ಅಕ್ಕೋನಿಲ್ಲಕ್ಕೋ. ಫ್ರೆಂಡ್ಸ್ ನಾವೀಗ ಊಟಕ್ಕಂತ ಬಂದ್ವಿ. ಈ ಮಳೆ ಸಲುವಾಗಿ ಎಲ್ಲ ಶಾಪು ಕ್ಲೋಸ್ ಐತಿ, ಹಂಗಾಗಿ ಇಲ್ಲಿ ಯಾವುದು ಓಪನ್ ಇಲ್ಲ. ಇಲ್ಲಿ ನಾವು ಬಂದಿದ್ದು ಈ ಕಡೆದಾಗಿತ್ತು, ಎಲ್ಲ ಕ್ಲೋಸ್ ಆಗಿದೆ ಎಲ್ಲ ಆಲ್ಮೋಸ್ಟ್ ಅಲ್ಲೂ. ಈಗ ಹಂಗಾಗಿ ಇಲ್ಲಿಂದ 1 ಕಿಲೋಮೀಟ್ರ್ ದೂರ ಅಮ್ಮ ಶಾಪ್ ಹೆಸರಿದ ಬಿರಿಯಾನಿ ಪ್ಯಾರಡೈಸ್
ಇಲ್ಲಿಂದ 1 ಕಿಲೋಮೀಟರ್ ದೂರ ಬಿರಿಯಾನಿ, ಇಲ್ಲಿಂದ 1 ಕಿಲೋಮೀಟರ್ ದೂರ ಬಿರಿಯಾನಿ ಪ್ಯಾರಡೈಸಿಗೆ ಹೋಗ್ತಾ ಇದ್ದೀವಿ. ಸಣ್ಣಗೆ ಮಳೆ ಜಿನುಗ್ತಾ ಇದೆ. ಇದ್ರಲ್ಲಿ ಏನೋ ಒಂಥರ ಮಜಾ ಇದೆ ಅಲ್ವಾ? ಇಲ್ಲ ತೆರೆದ್ರು ಇವರು ಇಲ್ಲೇ ಇಡ್ಲಿ ತಿಂತಾರ ಅಂತ ನಾ ಇಲ್ಲೇ ಇಡ್ಲಿ ತಿನ್ನೋದನ್ನ ಮಾಡಿದೆ. ಏಯ್ ಬರ್ಬೇಕಾರೆ ನೋಡ್ಕೋತಾನೆ ಮಾಮು ಬರ್ಬೇಕಾರೆ ನೋಡ್ತೇನೆ. ಅಂತೂ ನಮ್ಮ ಗೌರಿಬಿದನೂರು ಬಿಟ್ಟು ಅಲ್ಲಿಂದ 1 ಕಿಲೋಮೀಟ್ರು ಇಲ್ಲಿ ಬಿರಿಯಾನಿ ತಗೊಂಡು ಹೋಗೋಣ ಅಂತ ಬಂದ್ವಿ. ಫುಲ್ಲು ಒದ್ದೆ ಬಿಟ್ಟಿದೆ ನೋಡಿದ್ರೆ, ಕಂಪ್ಲೀಟಾಗಿ ಒದ್ದೆ. ಇವನು ಫುಲ್ಲು ಒದ್ದೆ ಬಿಟ್ಟಿದ್ದಾನೆ, ಎಲ್ಲ ಟಾಪ್ ಟು ಬಾಟಮ್ ಎಲ್ಲ ಒದ್ದೆ ಬಿಟ್ಟಿದೆ. ಇವಾಗ ಇಲ್ಲಿಂದ ಬಿರಿಯಾನಿ ಪಾರ್ಸಲ್ ತಗೊಂಡು ಹೋಗೋದು ಇಲ್ಲ ತಿನ್ನೋದು ನೋಡ್ಬೇಕು. ನಾವು ಫುಲ್ ಹಸಿಯಾಗಿದ್ದೀನಿ, ತಿನ್ನೋಕ್ಕಂತೂ ಆಗಲ್ಲ. ಇವಾಗ ನಾವು ಪಾರ್ಸಲ್ ಹೇಳಿದ್ದೀವಿ, ಚಿಕನ್ ಬಿರಿಯಾನಿ ಮತ್ತು ಕಬಾಬು ಮತ್ತು ಕುಷ್ಕ ತಗೊಂಡು ಹೋಗ್ಬೇಕು ಅಂತ. ಅದೇ ಮಳೆ ಆದರೂ ಬಂದು ಕಂಪ್ಲೀಟಾಗಿ ನಿಂತಿಲ್ಲ, ಫುಲ್ ಆಲ್ರೆಡಿ ಹಸಿಯಾಗಿಬಿಟ್ಟಿದ್ದೀವಿ. ಹಂಗಾಗಿ ಪಾರ್ಸಲ್ ತಗೊಂಡು ಇದೆ. ಹಾಂ ಫ್ರೆಂಡ್ಸ್, ಫೈನಲಿ ಕ್ವಾರ್ಟರ್ಸಿಗೆ ಬಂದೆ. ಫುಲ್ ನಾವು ಬರ್ತದಂಗೆ ಕರೆಂಟ್ ಬಂತು. ಫುಲ್ಲು ಒದ್ದೆ, ಟಾಪ್ ಟು ಬಾಟಮ್ ಕಂಪ್ಲೀಟಾಗಿ ಒದ್ದೆ ಬಿಟ್ಟಿದ್ದೀನಿ. ಕಂಪ್ಲೀಟಾಗಿ ಒದ್ದೆ ಬಿಟ್ಟು ಇವಾಗ ಫಸ್ಟು ಟವಲ್ ತಗೊಂಡು ಮುಖ ತೊಳ್ಕೊಂಡು ನೀಟಾಗಿ ರೆಡಿ ಆಗ್ಬೇಕು. ಇಲ್ಲ ಅಂದರೆ ತಿಂಡಿ ಗಿಂಡಿ ಹಚ್ಕೊಂಡೆ ಅಂದರೆ ಕತೆ ಗೋವಿಂದ. ಏನಂತೀಯ ಮಹೇಶ? ಏನಂತೀಯ ಮಹೇಶ? ಫುಲ್ಲು ಕತೆ ಗೋವಿಂದ. ಅಂತೂ ಇಂತೂ ಬಿರಿಯಾನಿ ಸಿಕ್ತು. ಇವಾಗ ಮೇಲ್ಗಡೆ ಹೋಗ್ತಿದ್ದೆ ಊಟ ಮಾಡೋಕ್ಕೆ. ಅದನ್ನು ತೋರ್ಸೋಕ್ಕಾಗಲ್ಲ ಈಗ, ಯಾಕಂದರೆ ನನ್ನ ಮೊಬೈಲಲ್ಲಿ ಫಸ್ಟ್ ಆಫ್ ಆಲ್ ಜಾಸ್ತಿ ಆಗಿದೆ. ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಹಂಗಾಗಿ ತೋರ್ಸೋಕ್ಕಾಗಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗುಡ್ ನೈಟ್ ಫ್ರೆಂಡ್ಸ್, ಥ್ಯಾಂಕ್ ಯು ಅಂತ ಹೇಳ್ತಾ ತೋರ್ಸೋದಾ? ಇದು ಜಿಮ್ ಬಾಡಿ. ನಾನು ಹೆಂಗೆ ಟರ್ನ್ ಆಗ್ತೀನಿ ಅಂತ ತೋರ್ಸೋಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್. ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಗುಡ್ ನೈಟ್. ನದಿಯೇ ನದಿಯೇ ನಿನಗಾಗಿ